श्रीगुरुभ्यो नमः हरि ओं पूज्याय राघवेन्द्राय सत्यधर्मऋताय च
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧವೇ. ಹರಿ ಓಂ. ಈ ವಿದ್ಯಾರಣ್ಯಪುರದಲ್ಲಿ ಈ ರಾಘವೇಂದ್ರ ಸ್ವಾಮಿ ಮಠ ಮೊದಲು 2012ರಲ್ಲಿ ಚಲಬೃಂದಾವನ ಅಂಥೇಳಿ ಪ್ರತಿಷ್ಠಾಪನೆ ಆಯಿತು. ಮುಂದೆ 2 ವರ್ಷದ ನಂತರ 2015ರಲ್ಲಿ ಜನವರಿ 25 ವಸಂತ ಪಂಚಮಿ ದಿವಸ ಶ್ರೀ ಮಂತ್ರಾಲಯ ಗುರುಗಳಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಮೃತಕಾ ಬೃಂದಾವನವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ಅವತ್ತಿನಿಂದ ಹಿಂದಿನವರೆಗೂ ಕೂಡ ಯಥಾಪ್ರಕಾರವಾಗಿ ಶ್ರೀ ಮಂತ್ರಾಲಯ ಮಠದ ಸಂಪ್ರದಾಯದಂತೆ ಎಲ್ಲ ಕಾರ್ಯಗಳು ವಿಧಾನಗಳು ಕೂಡ ನಡೆದುಕೊಂಡು ಬರ್ತಾ ಇದೆ. ಹಾಗೂ ಪ್ರತಿನಿತ್ಯದಲ್ಲಿಯೂ ಕೂಡ ಎಲ್ಲ ಧರ್ಮ ಕಾರ್ಯಗಳು, ಶ್ರಾದ್ದಗಳು ಮತ್ತು ಉಳಿದ ಎಲ್ಲ ಕಾರ್ಯಕ್ರಮಗಳು ಕೂಡ ಜನರಿಗೆ ಅನುಕೂಲ ಆಗುವಂತೆ ಈ ಮಠದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಅದಲ್ಲದೆ ಈ ಉಪನಯನಗಳು, ಮದುವೆಗಳು, ಬೇರೆ ಶುಭ ಸಮಾರಂಭಗಳು ಮತ್ತು ಅಪಾರ ಕಾರ್ಯಗಳು ಎಲ್ಲವೂ ಕೂಡ ಈ ಮಠದ ಟ್ರಸ್ಟಿನವರು ವಿಶೇಷವಾಗಿ ಮಾಡ್ತಾ ಬಂದಿದ್ದಾರೆ. ಇದೇ ಮುಂದೆಯೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕೆಂಬಕ್ಕಂಥ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಈ ಮಠವನ್ನು ಪ್ರತಿಷ್ಠಾಪನೆ ಅಂದರೆ ಪ್ರಾರಂಭ ಮಾಡಿದವರು ಈ ಮಾತಾಜಿ ಹಲಸೂರಮ್ಮ ಅವರ ಕಡೆಯಿಂದ ಈ ಮಠ ಪ್ರಾರಂಭವಾಗಿದೆ. ಅವರು ವಿಶೇಷವಾಗಿ ಗುರು ಸಾರ್ವಭೌಮರ ವಿಶೇಷ ಭಕ್ತರು. ಅವರಿಂದ ಮೊದಲು ಅವರು ಪ್ರಾರಂಭ ಮಾಡಿ ಈ ಒಂದು ಮಾಡಿದ್ದಾರೆ. ಮುಂದೆ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಮಂತ್ರಾಲಯ ಮಠದ ಈಗಿನ ಪೀಠಾಧಿಪತಿಗಳಾದಂಥ ಶ್ರೀಗಳವರಿಂದ ಪ್ರತಿಷ್ಠಾಪಿತಗೊಂಡಿದೆ. ಅವತ್ತಿನಿಂದ ಈ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇವೆ. ಇದನ್ನು ಈ ಟ್ರಸ್ಟ್ನವರು ವಿಶೇಷವಾಗಿ ಬಂದಂಥ ಎಲ್ಲ ಭಕ್ತರನ್ನು ವಿಶೇಷವಾಗಿ ತಮ್ಮವರೇ ಎಂದು ಭಾವಿಸಿ ಎಲ್ಲ ಕಾರ್ಯಕ್ರಮಗಳಿಗೂ ಅನುವು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಇರತಕ್ಕಂಥ ಸಿಬ್ಬಂದಿ ವರ್ಗದವರನ್ನು ತಮ್ಮವರಂತೆ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಅರ್ಚಕರು ಕೂಡ ಮೊದಲಿನಿಂದ ಅವರೇ ಇರತಕ್ಕಂಥವರಾಗಿದ್ದಾರೆ. ಪ್ರತಿಯೊಬ್ಬರೂ ಕೂಡ ವಿಶೇಷವಾಗಿ ಮಠಕ್ಕೆ ನಡೆದುಕೊಳ್ತಕ್ಕಂಥವಾಗಿದ್ದಾರೆ. ಈ ಮಠದಲ್ಲಿ ವಿಶೇಷವಾಗಿ ರಾಯರ ಸನ್ನಿಧಾನ ವಿಶೇಷವಾಗಿದೆ. ಬಂದಂಥ ಭಕ್ತರು ಬಹಳ ತೃಪ್ತಿಯಿಂದ ಹೋಗ್ತಕ್ಕಂಥವರಾಗಿದ್ದಾರೆ. ಒಂದು ದಿವಸ ಬಂದು ಏನಾದರೂ ಒಂದು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಂಡಿದ್ದಾದರೆ ಅದು ಅಷ್ಟೇ ಶೀಘ್ರದಲ್ಲಿ ಫಲ ಕೊಡೋದಂತಾಗ್ತದೆ. ಅದೇ ರೀತಿಯಾಗಿ ಬಂದು ಹೋದಂಥ ಭಕ್ತರು ಹೇಳುತ್ತಾರೆ, ನಮಗೆ ಈ ದಿವಸ ಈ ರೀತಿಯಾಗಿ ನಾವು ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ವಿ, ಆ ರೀತಿಯಾಗಿ ನಮಗೆ ರಾಯರು ಶೀಘ್ರವಾಗಿ ನಮ್ಮ ಕಾರ್ಯಗಳನ್ನು ಎಲ್ಲ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಈ ಮಠದಲ್ಲಿ ರಾಯರ ಸನ್ನಿಧಾನ ವಿಶೇಷವಾಗಿದೆ. ಬೇಕಾದಷ್ಟು ಪವಾಡಗಳು ಈ ಮಠದಲ್ಲಿ ನಡೀತಕ್ಕಂಥ ಆಗಿದೆ. ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥವರಾಗಿದ್ದಾರೆ. ಹರೇ ಶ್ರೀನಿವಾಸ ಕೃಷ್ಣ ವಾಸುದೇವ.
ಮಾತಾಡ್ತಕ್ಕಂಥವ್ರು ಪಕ್ಕದಲ್ಲಿರ್ತಕ್ಕಂಥವರು ಈ ಗೋವಿಂದ ತೀರ್ಥರು ಅಂಥೇಳಿ ಇವರು ಬಿಡಿ ಸನ್ಯಾಸಿಗಳಾಗಿದ್ದಾರೆ. ಇವರು ಮಂತ್ರಾಲಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ಪಡೆದುಕೊಳ್ತಕ್ಕಂಥವರಿದ್ದಾರೆ. 8 ವರ್ಷಗಳಿಂದ ಆಶ್ರಮವನ್ನು ಪಡೆದು ತಮ್ಮ ಸನ್ಯಾಸಿ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಸಂಚಾರವನ್ನು ಮಾಡ್ತಾ ಇದ್ದಾರೆ, ಧರ್ಮ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಇವರು ಈಗ ಇಲ್ಲಿ ಬಂದು ಕುಂಭಕೋಣಂದಿಂದ ಈ ನಮ್ಮ ಮಠಕ್ಕೆ ಆಮಂತ್ರಣದ ಮೇರೆಗೆ ಬರ್ತಕ್ಕಂಥವರಾಗಿದ್ದಾರೆ. ಅವರು ಗುರುಸಾರ್ವಭೌಮರ ಒಂದು ವಿಷಯಕವಾದಂಥ 2 ಮಾತುಗಳನ್ನು ತಮ್ಮಲ್ಲಿ ಮಾಡ್ತಕ್ಕಂಥವರಾಗಿದ್ದಾರೆ. ಇವರು ಈ ಗೋವಿಂದ ತೀರ್ಥ ಅಂತೇಳಿ ಇವರ ನಾಮಾಂಕಿತವಾಗಿದೆ. ಹಾಗೆ
कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। रामाय रामभद्राय रामचन्द्राय महोदय रघुनाथाय नाथाय सीताय सीतापते श्रीरामचन्द्रप्रभुवे नमः। तप्तकाञ्चन सङ्कासम् अष्टमालं कमण्डलं दोर्भ्यां ददानं कषायोचनं राममानसं योगीन्द्रतीर्थवन्द्राङ्गं तुलसीदामवस्तं ज्ञानभक्तित्वपूर्णाजय दिशार्थं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेन्वे गुरुश्री राघवेन्द्राय त्वामहं शरणं गतम् आयुरारोग्यमैश्च दत्वा त्वं रच्छ ಮಾಂ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಾನು ಬಂದು ಕೂತುಕೊಂಡಿದ್ದೇನೆ. ಇಲ್ಲಿಗೆ ಹೆಸರು ವಿದ್ಯಾರಣ್ಯಪುರ, ಹಲಸೂರಮ್ಮ ರಾಘವೇಂದ್ರ ಸ್ವಾಮಿ ಮಠ. ಇಲ್ಲಿ ಏನು ವಿಶೇಷ ಅಂತ ಹೇಳಿದರೆ, ಹಲಸೂರಮ್ಮ ಅಂತ ಹೇಳುವವರು ಅದರ ಪೂರ್ವ ಆಶ್ರಮ ಹೆಸರು ಸಕಲಾಬಾಯಿ, ಸುಶೀಲಾಬಾಯಿ ಅಂತ ಹೇಳಿ ಪೂರ್ವಾಶ್ರಮದ ಹೆಸರು. ಪೂರ್ವಾಶ್ರಮದ ಹೆಸರು ಸುಶೀಲಾಬಾಯಿ ಅಂತೇಳಿ. ಅವರು ಧಾರ್ಮಿಕವಾಗಿ ಮನೆಯಲ್ಲಿ ಗೃಹಸ್ಥಿಯಾಗಿ ಅವರ ಹಲವಾರು ವಿಧದಲ್ಲಿ ಧರ್ಮ ಪ್ರಚಾರದಲ್ಲಿ ಇದ್ದವರು. ಆ ಸಮಯದಲ್ಲಿ ರಾಯರ ಭಕ್ತಿಯನ್ನು ಮಾಡ್ತಾಯಿದ್ದರು. ರಾಯರ ಭಕ್ತಿ ಮಾಡ್ತಾ ಇರುವಾಗ ಒಂದು ದಿವಸ ಏನೋ ಆಕಸ್ಮಿಕವಾಗಿ ದಿವಸ ತುಳಸಿ ಪೂಜೆ ಮಾಡೋದು, ತುಳಸಿಗೆ ಗಂಧ ಹಚ್ಚೋದು, ನೀರು ಹಾಕೋದು ಅವರ ಸಾಮಾನ್ಯ ಸ್ತ್ರೀಯರ ಪದ್ಧತಿ. ಆ ರೀತಿ ಅವರು ಬೆಳಿಗ್ಗೆ ಎದ್ದು ಬಂದು, ಬೆಳಿಗ್ಗೆ ಅಂದರೆ ಸಾಧಾರಣ 6 ಗಂಟೆ ಮುಂಚೆ, ಒಂದು 5 ಗಂಟೆ ಸಮಯದಲ್ಲಿ ಮಾಡ್ತಿರುವಾಗ ಒಬ್ಬ ಬ್ರಾಹ್ಮಣನಲ್ಲಿ ಬಂದ. ಯಾಕೆ ಬಂದರೆ ಇವರು ಯಾರಂತ ಏನು ಗೊತ್ತಾಗದೆ ಆಶ್ಚರ್ಯ ಬಿಟ್ಟರು. ಏನಂತ ಕೇಳಿದರೆ, ಯಾರು ನೀವಂತ, ಏನಿಲ್ಲ ನಾನು ನಿಮ್ಮನ್ನು ಬಂದಿದ್ದೆ, ಇಲ್ಲಿ ನೀವು ತೀರ್ಥ ತಗೊಳ್ಳಿ ಅಂತೇಳಿ ಅವರಿಗೆ ಒಂದು ಇಷ್ಟು ತೀರ್ಥ ಕೊಟ್ಟರು. ಆ ತೀರ್ಥ ತಗೊಂಡ ಮೇಲೆ ಅವರ ಮನಸ್ಸು ಪೂರ್ತಿ ಚಂಚಲ ಆಯಿತು. ಏನಾಯಿತು ಗೊತ್ತಿಲ್ಲ, ಅವರ ಇದೇ ಬೇರೆ ಆಗಿಬಿಡ್ತು. ಆ ಬ್ರಾಹ್ಮಣ ಇದ್ದ ಹಾಗೆ ತೀರ್ಥ ತಗೊಂಡಿದ್ದಾರೆ, ಆಚೆ ನೋಡ್ತಾರೆ, ಅವರು ಕಾಣೋದಿಲ್ಲ, ಎಲ್ಲೂ ಹೋದರೂ ಗೊತ್ತಾಗಿಲ್ಲ. ಹಾಗೆ ರಾಯರು ಪ್ರತ್ಯಕ್ಷವಾಗಿ ಬಂದು ಅವರಿಗೆ ತೀರ್ಥ ಕೊಟ್ಟು ಅನುಗ್ರಹ ಮಾಡಿದರು. ಜ್ಞಾನವನ್ನು ಕೊಟ್ಟರು, ಜ್ಯೋತಿಷ್ಯ ಜ್ಞಾನವನ್ನು. ಆ ಜ್ಯೋತಿಷ್ಯ ಜ್ಞಾನದಿಂದ ಹಲವಾರು ಜನಗಳಿಗೆ ಜ್ಯೋತಿಷ್ಯವನ್ನು ಹೇಳ್ತಿದ್ದರು. ಆ ರೀತಿಯಲ್ಲಿ ಅವರವರ ಕಷ್ಟ ಸುಖಗಳಿಗೆ ಪರಿಹಾರವನ್ನು ಹೇಳ್ತಿದ್ದರು. ಅದಕ್ಕೆ ರಾಯರು ಪೂರ್ಣ ಅನುಗ್ರಹವನ್ನು ಮಾಡ್ತಾಯಿದ್ರು. ಅದು ಒಳ್ಳೆಯ ರೀತಿಯಲ್ಲಿ ಅವರ ಕಾಲ ಅಂತ್ಯವರೆಗೂ ಹೀಗೇ ನಡೀತಾ ಇತ್ತು. ಆವಾಗ ಇಲ್ಲಿ ಜಾಗ ಎಲ್ಲ ಬೇಕು, ಒಂದು ರಾಯರ ಮಠ ಕಟ್ಟಬೇಕೆಂಬುದು ಅವರಿಗೊಂದು ತೋರಿ ಇಲ್ಲಿ ಒಂದು ಸ್ವಲ್ಪ ಜಾಗ ತಗೊಂಡು ರಾಯರ ಮಠವನ್ನು ಕಟ್ಟಿದ್ದಾರೆ. ಇವರಿಗೆ ಹಲಸೂರಮ್ಮ ಅಂತ ಹೇಳಿ ಬೇಜಾರ ಸ್ವಾಮಿಯವರು ಹೆಸರಿಟ್ಟಿದ್ದು, ಅವರಿಂದ ಹೆಸರು ಬಂದಿದ್ದು. ಹಾಗೆ ಹಲಸೂರಮ್ಮ ಅಂತ ಹೇಳಿ ಆಯಿತು. ಹಾಗೆ ಮಂತ್ರಾಲಯಕ್ಕೆ ಹೋಗ್ತಿದ್ದರು. ಮಂತ್ರಾಲಯದ ಯತಿಗಳದ್ದು ಎಲ್ಲರದ್ದು ಆಶೀರ್ವಾದ ಪಡೆದಿದ್ದರು. ಅವರ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದರಿಂದ, ಈ ಮಠವನ್ನು ಕಟ್ಟಿದ್ದರಿಂದ ಈಗ ಸಾವಿರಾರು ಜನ ಇದರದ್ದು ಪ್ರಯೋಜನವನ್ನು ಪಡೆದು ರಾಯರ ಅನುಗ್ರಹವನ್ನು ಪಡೆಯುತ್ತಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ನಡೀತದೆ. ಹೋಮ, ಪೂಜಾ, ಮದುವೆ, ಉಪನಯನ ಇದೆಲ್ಲ ನಡೀತಾ ಉಂಟು. ತುಂಬ ಜನ ಬರ್ತಾರೆ. ಎಲ್ಲರಿಗೂ ಇಲ್ಲಿಂದ ಬಂದವರಿಗೆಲ್ಲ ರಾಯರು ಪೂರ್ಣ ಅನುಗ್ರಹನೂ ಮಾಡ್ತಾ ಇದ್ದಾರೆ. ಹಾಗೆ ರಾಯರು ಎಲ್ಲರನ್ನೂ ಒಳ್ಳೆಯದು ಮಾಡಲಿ ಅಂಥೇಳಿ ನಾನು ಹೇಳ್ತಿದ್ದೇನೆ, ಆಶೀರ್ವಾದ ಮಾಡ್ತೇನೆ. ನಾನು ಉಡುಪಿ ಕಡೆಯಿಂದ ಬಂದು ಕೇರಳದಲ್ಲಿ ಸ್ವಲ್ಪ ಸಮಯ ಇದ್ದೆ. ಕೇರಳದಿಂದ ಮತ್ತೆ ನನಗೆ ರಾಯರ ಅನುಗ್ರಹ ಆಯಿತು, ದೀಕ್ಷೆ ತಗೊಳ್ಬೇಕಂತೇಳಿ ನಾನು ಬಂದು ಸುಬುಧೇಂದ್ರ ತೀರ್ಥದಿಂದ ಸನ್ಯಾಸ ದೀಕ್ಷೆ ತಗೊಂಡು ಬಿಡಿ ಸನ್ಯಾಸಿಯಾಗಿ, ನನಗೆ ಮಠದ್ದು ಆಗಲಿ ಇದರದ್ದು ಯಾವುದನ್ನು ನನಗೆ ಅಧಿಕಾರ ಇಲ್ಲ. ನಾನು ಬರೀ ಬಿಡಿ ಸನ್ಯಾಸಿಯಾಗಿ ಸಂಚಾರ ಮಾಡಿಕೊಂಡು ಧರ್ಮ ಪ್ರಚಾರ ಮಾಡಿಕೊಂಡು ಜನರಿಗೆಲ್ಲ ರಾಯರ ಅನುಗ್ರಹ, ನಾನು ಅನುಗ್ರಹ ಮಾಡೋದಲ್ಲ, ರಾಯರ ಅನುಗ್ರಹ ನನ್ನಿಂದ ಮಾಡಿಸ್ತಾರೆ, ನಾನು ಅನುಗ್ರಹ ಮಾಡ್ತಾ ಹೀಗೆ ಸಂಚಾರ ಮಾಡ್ತಾಯಿದ್ದೇನೆ. ಕುಂಭಕೋಣದಲ್ಲಿ ಒಂದು 2 ತಿಂಗಳಿದ್ದು ಮತ್ತೆ ಇಲ್ಲಿ ಬಂದಿದ್ದೇನೆ. ಈಗ ಇಲ್ಲಿಂದ ಮತ್ತೆ ಮಂತ್ರಾಲಯಕ್ಕೆ ಹೋಗ್ತೇನೆ. ಹೀಗೆ ನನ್ನ ಸಂಚಾರವನ್ನು ಮುಂದುವರಿಸ್ತೇನೆ. ರಾಯರನ್ನು ನಂಬಿದವರಿಗೆ ಎಲ್ಲರಿಗೂ ರಾಯರು ಅನುಗ್ರಹ ಮಾಡ್ತಾರೆ. ಪೂರ್ಣ ಮನಸ್ಸಿಟ್ಟು ರಾಯರನ್ನು ಸೇವೆ ಮಾಡಬೇಕು. ಆ ರೀತಿಯಿಂದ ಎಲ್ಲರಿಗೂ ರಾಯರ ಅನುಗ್ರಹ ಮಾಡಲಿ. ಶ್ರೀಹರಿಯೇ ನಮಃ. ವಾಯು ಸರ್ವೋತ್ತಮ, ಹರಿ ಸರ್ವೋತ್ತಮ. ಎಲ್ಲರಿಗೂ ರಾಯರ ಅನುಗ್ರಹ ಆಗಲಿ. Govinda Vishnu Venkatanaaya
स्वामी इति यत्कीर्तयस्य विष्णोरनिमिते सह त्रिकालेया पटे नित्यं पापं तस्य न विद्यते राजस्वारे पटे घोरे संग्रामे विसङ्कटे भूतसर्वजातानि भयं नास्ति कदाचनः अपुत्रोलवते रुद्रकीर्तनोदनमानवे लोकान्तो मुच्यते तमत्वा वैकुण्ठं स्वामी विकल्पे रमाया सह मोदते कल्याणात्मकदाय कामिकार्थप्रदायिने श्रीमद्वेङ्कटगिरिनाथाय श्रीनिवासाय ते नमः वेंकटेश्वरो देवो न भूतो न भविष्यति हरि ओम श्री पूर्ण बोध गुरुतीर्थपाय दिवारा कामाय माम शिरश्वन्ति पूर्वोत्तरामितर कजर संसा देवाल से विकपराम प्रयोग रत्ना दीवेश वेद गुरुपोगिर संशोधि का चुवा उकरण समेता गुरुवादि नामते गिरे गुरुनाथ में नाम देवता करे हरि ओम श्री राघवेंद्र सकल प्रदाता समागमन प्रेम प्रिया अगाध संवेद देव स्वभाव दिव्य गणेश विष्णु में स्वतंत्र भूया भव्य स्वरूपो बहुत थोड़ा सबका प्रति यसिते निशानी नमस्ते ग्रहणी ग्रहेशो दृश्यो सिद्ध के दो विरस्तदोषो निर्वतया प्रत्यंतम तत्वविदान भाषा युद्धं परिते महां देशो वाक्यैकं विशेषा संतान संपत् परिशुद्ध भक्ते विज्ञान माहे सुपाठवादि दत्तमोपाय मानसायि विपादवत् संकीर्तन जीवनवाचा तद्दर्शनं धृतकालनाथामूतं सर्वतंत्र सुनिश्चितो श्रीमन्त मदवत्तरः श्री राघवेंद्र गुरुवे सात्मयाभः ज्ञानभक्ति सुपुत्राय यशस्वी पुण्यवर्धन प्रतिवादिते श्रान्ता वेदनामतो सर्वविद्या प्रवीणो राघवेंद्रानुग्रहे अपरोक्षे स्वीता समपेक्षभावः अपेक्षितप्रदातान्यो राघवेंद्रानुविद्यते दयादाक्षिण्यो वैराग्यावत्तां व्यापारग्रहणो राघवेंद्रानुविद्यते आत्मानविष्णुजाते संशया कस्तुदिक्षयः तत्रात्मं मौनं भौते काय कृत्योत्तमः ಸೇವೆಯನ್ನು ಸೇವಿಸಿ
ಶಾಸ್ತ್ರೇ ದೇವಗುರು ಸುಧಾಮರಸರು ಮೃತ್ಯುಂಬರು ಏತೋತೀತ ಗುರು ಸದಾದಿದವರು ಸೌಸೌಖ್ಯ ಸಂಪತ್ಕರು ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಜ ಪ್ರಿಯಾ ಧ್ರುವಮಂಗಲಂ ಹರಿ ಓಂ ಸಂಧ್ಯಾತು ಸುಖಪದಂ ಶುಭಪದಂ ದೀರ್ಘಾಯು ಆರೋಗ್ಯ ಶ್ರೀ ವಾಸ